Hi, hello, welcome back to Videshree's vlog. So finally the day has arrived. ನಾವು ಇಷ್ಟು ದಿನ ಕ್ಲೀನಿಂಗು ಶಾಪಿಂಗು ಎಲ್ಲ ಮಾಡಿದ್ದು ಇದೇ ದಿವಸಕ್ಕೋಸ್ಕರ. ಸೊ ನಮ್ಮ ಮನೆ ದೇವರ ಮೊದಲನೇ ದಿನ ಇವತ್ತು. ಸೊ ಇವತ್ತು ನಾಗರ ಪೂಜೆ ಇರುತ್ತೆ. ಸೊ ನಾವು ನಾಳೆ ನಮ್ಮಮ್ಮ ಅಪ್ಪ ಉಟ್ಕೊಳೋ ಅಂಥ ಬಟ್ಟೆಗಳು ಹಾಕ್ಕೊಳೋ ಅಂಥ ಬಟ್ಟೆಗಳು ಎಲ್ಲನೂ ಇಟ್ಟು ಇವತ್ತು ನಾಗರ ಪೂಜೆ ಮಾಡಿಸ್ಕೊಂಡು ಆ್ಯಂಡ್ ಅಲ್ಲಿ ದೇವ್ರು ಉಳ್ಳಾಡೋದು ಮತ್ತು ಏನು ಹೇಳ್ತೀರಾ ಕಾಯಿ ನಡ್ಸೋದು ಎಷ್ಟೊಂದು ಕಾರ್ಯಕ್ರಮಗಳಿರುತ್ತೆ. ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಡೇ 1 ಆಫ್ ನಮ್ಮ ದೊಡ್ಡ ಜಾತ್ರೆ. ಸೊ ಮನೆ ದೇವರಿಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲ ರೆಡಿ ಆಗಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಬ್ಯೂಟಿಫುಲ್ ಔಟ್ಫಿಟ್. ಫೋಟೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ಮೈ ಬ್ಯೂಟಿಫುಲ್ ಔಟ್ಫಿಟ್. ಸೊ ಚೆನ್ನಾಗಿದೆ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಲೆಟ್ ಸ್ಟಾರ್ಟ್ ದ ಲಾಗ್. ಸೊ ಎಲ್ಲರೂ ರೆಡಿ ಆಗಿದ್ದಾರೆ. ಆಲ್ಮೋಸ್ಟ್ 8:30 ಅಷ್ಟೊತ್ತಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಹಾಫ್ ಆನ್ ಅವರ್ ಲೇಟ್ ಆಗ್ತಾ ಇದೆ. ಆಲ್ಮೋಸ್ಟ್ 8:30 ಈಗ, ಇನ್ನೊಂದು ಹಾಫ್ ಆನ್ ಅವರ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಹೊರಡಬೇಕು. ಸೊ ಲೆಟ್ ಸ್ಟಾರ್ಟ್ ದ ಲಾಗ್. ನಮ್ಮ ಜಾತ್ರೆಯ ಲಾಗ್ನ ಶುರು ಮಾಡೋಣ. ಸೊ ಅಷ್ಟೊತ್ತಿಗೆ ಟೀ ಕುಡ್ಕೊಂಡ್ಬಿಟ್ರೆ ಸ್ವಲ್ಪ ಎನರ್ಜಿ ಬರುತ್ತೆ. ಆ್ಯಂಡ್ ಅಮ್ಮ ಅವರೆಲ್ಲ ಉಪವಾಸ ಇರ್ತಾರೆ ನಾಗರ ಪೂಜೆ ಮಾಡೋವರೆಗೂ. ನಾವೇನಿಲ್ಲ, ಊಟ ಮಾಡಿಕೊಂಡು ಟೀ ಕುಡ್ಕೊತೀವಿ. Let's start the vlog. Come on. ಕೂತ್ಕೋ. ರೂಪಿದೊಂದು ಔಟ್ಫಿಟ್ ಚೆಕ್ ಮಾಡ್ಕೋತೀನಿ ನೋಡಿ. ಕ್ರೇಪ್ ಸೀರೆ. ಅಲ್ಲಿ ನಿಂತ್ಕೊಳ್ರಲ್ಲ, ಇಲ್ಲಿ ಬಿಸಿಲು ಬರ್ತಾ ಇಲ್ಲ. ಅಲ್ಲಿ ನಿಂತ್ಕೊಂಡ್ರಿ. ಅಲ್ಲಿ ಫ್ರೆಂಡ್ಸು ವಾರ್ಗಿತ್ತಿರು ಎಲ್ಲ ಹೊರಟ್ರು. ನಾನು, ಮೋಹನು, ಡ್ರೈವರ್ ಅಂಕಲು, ಅಮ್ಮ, ಮಕ್ಕಳು ಎಲ್ಲರೂ ಹೊರಟ್ವಿ. ಆ್ಯಂಡ್ ಅಪ್ಪ ಗಾಡಿಯಲ್ಲಿ ಬರ್ತಾರೆ. ಸೊ ಹಾಗೆ ಹಿಂದೆಗಡೆ ಕುಸುಮ ಅವ್ರು ಕೂಡ ಬರ್ತಾಯಿದ್ರು. ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಆ್ಯಂಡ್ ದೇವರ ಚಿಕ್ಕಪ್ಪ ಅವರು ಕೂಡ ಹೊರಟಿದ್ದಾರೆ ಮುಂದಗಡೆ. ಆ್ಯಂಡ್ ಅಜ್ಜಿ ಮನೆಯವರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. 1 ಕಾರ್, 2 ಕಾರ್, 3 ಕಾರ್ ಹಿಂದೆ ಇದ್ದೀವಿ. 3 ಕರೆಕ್ಟ್. ಫಸ್ಟ್ನೇದು ಕುಸುಮ ಅವ್ರು, ಸೆಕೆಂಡ್ ದೇವರ ಚಿಕ್ಕಪ್ಪ, ನಮ್ದಿಲ್ಲಿ. ಅಜ್ಜಿ ಅವರು ಎಲ್ಲೋ ಮಿಸ್ ಆಗಿ ಇನ್ನೂ ಬರ್ತಾ ಇದ್ದಾರೋ ಇಲ್ಲೋ ರೀಚ್ ಆಗಿದ್ದಾರೋ ಗೊತ್ತಿಲ್ಲ. ಸೊ ಎಲ್ಲ ಹೋಗಿ ನೋಡೋಣ ಪೂಜೆ ಹತ್ರ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗಿ ನೀವು ಅಂತ ಹೇಳ್ತಾವ್ರ. ಅಂದು ರೀಚ್ ಆಗಿದ್ದೀವಿ. ಬಟ್ ಈಗಿಂದ ಶುರು ಆಗುತ್ತೆ, ನಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ 3 to 4 ಕಿಲೋಮೀಟರ್ಸ್ ನಡಿಬೇಕು. ಈಗ ನಮ್ಮದು ನಾಗರಿರೋದು ತುಂಬ ದೂರ, 3 ಕಿಲೋಮೀಟ್ರ್ ದೂರನೇ. ಪಾರ್ಕಿಂಗ್ ಹಾಕ್ಬಿಟ್ರೆ ನಡ್ಕೊಂಡು ಓಡಾಡೋದು ಹೆಂಗೆ ಹೇಳು. ಒಂದು ಅರ್ಧ ದಾರಿಗೆ ಬಂದಿದ್ದೀವಿ. ಯಪ್ಪ, ಇಲ್ಲಿ ಪಾನಕ ಜ್ಯೂಸ್ ಎಲ್ಲ ಕೊಡ್ತಾವ್ರೆ. ಇನ್ನೂ ಅರ್ಧ ಹೋಗ್ಬೇಕು. ಹಿಡ್ಕೊಂಡಿದ್ದೀನಿ ಅಜ್ಜಿ. ಆನೆ ದೇವರ ಮೆರವಣಿಗೆ ನಿನ್ನೆ ಸಂಜೆ ಬೀರ ದೇವ್ರದ್ದಾಗೈತೆ. ಇದು ಆನೆ ದೇವರದು. ದೇವರುಗಳು ನೋಡಕ್ಕೆ ಆಂಟಿ ದೇವ್ರಿಗೆ ನಮ್ಮ ಬೀರ ದೇವರು ಅದು ಚೌಡೇಶ್ವರಿ ಅಮ್ಮನು
ಇದ್ರ ಮುಂದೆನೆ ನಾವು ದೀಪಕ್ಕೆ ತಗೊಳೋದು. ಕ್ಯೂ ಸಿಸ್ಟಮ್ ಬರ್ತಾವ್ರು ಇಲ್ಲೇ ಬಂದರು. ಹೇ ನೀವು ಮಾಡ್ರಿ. ಹಾ ಇಟ್ಟಿದ್ದೀನಿ ಅಲ್ಲಿ ಬಾಕ್ಸಾಗ. ಸೊ ಈಗ ನಾಗರು ಮುಗಿಸ್ಕೊಂಡು ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವಾಕಿಂಗ್ ಥರ. ಬಿಸಿಲು ಹೆವಿ ಇದೆ. ಬತ್ತಮ್ಮ ನೋಡು ಸೆಲ್ಫಿ. ಬಾವನ್ ಕಾರ್ ಮಾತ್ರ ಅಲೋ ಮಾಡ್ತಾ ಇದ್ದಿದ್ದು ಬಿಕಾಸ್ ಅವ್ರ ಹತ್ರ ಪಾಸ್ ಇತ್ತು ಅಂತ ಹೇಳ್ಬಿಟ್ಟು ಆ ಕಾರಲ್ಲೇ ನಾವು ಕೂಡ ಇಲ್ಲಿಗೆ ಡ್ರಾಪ್ ಕೂಡ ಹಾಕಿಸ್ಕೊಂಡ್ವಿ. ಸೊ ಇದು ಬಂದು ನಮ್ಮ ಮನೆ ದೇವರು. ಸೊ ಇಲ್ಲಿಗೆ ಇದೇ ಮೇನ್ ದೇವಸ್ಥಾನ. ಬಟ್ ಇಲ್ಲಿ 4 ದೇವರಿದೆ. ಸೊ ಬೀರೇಶ್ವರ, ಚೌಡೇಶ್ವರಿ ದೇವರು, ಆಮೇಲೆ ಸಿದ್ಧೇ ದೇವರು ಮತ್ತು ಆನೆ ದೇವರು ಅಂತ. ಸೊ ಜಾಗ ಸಾಲಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಅಂದರೆ ಈಗ ನೆಕ್ಸ್ಟ್ ಹೋಗ್ತೀವಿ, ಅಲ್ಲಿ ಉತ್ತ ಎಲ್ಲ ಇದೆ ನಾಗರು ಮಾಡೋದು. ನಾವು ಅಲ್ಲಿನ ಒಂದು ನಾಗರು ಮಾಡ್ತೀವಿ, ಅಲ್ಲಿ ಉತ್ತ ಇದೆ. ಸೊ ಅಲ್ಲಿ ನಾವು ಮನೆ ದೇವ್ರನ್ನ ತೊಗೊಳೋದು, ದೀಪ ತೊಗೊಳೋದು ತಲೆ ಮೇಲೆ. ಸೊ ಅಲ್ಲಿಗೂ ಕೂಡ ಹೋಗ್ತೀವಿ. ಆ್ಯಂಡ್ ಇದು ಆಗಿರುತ್ತೆ ನಮ್ಮ ಮನೆ ದೇವರುಗಳು. ಆ್ಯಂಡ್ ಇವೆಲ್ಲ ಬಾಣದರ್ವೆಗಳು ಅಂತ ಕರೀತಾರೆ. ಸೊ ಇದರಲ್ಲೇ ನಾಳೆ ನೈವೇದ್ಯ ಎಲ್ಲನೂ ಮಾಡೋದು. ಸೊ ಇದನ್ನು ಹೊರೋದಕ್ಕೆ ಅಂತಲೇ ಸಪ್ರೇಟ್ ಮನೆಯವರೆಲ್ಲ ಇರ್ತಾರೆ. ಸ್ವಲ್ಪ ದೊಡ್ಡ ಜಾತ್ರೆ ಇದು. ಸೊ ಅವರೆಲ್ಲ ಒಂದು ವಾರಕ್ಕಿಂತ ಮುಂಚೆನೇ ಅಲ್ಲಿ ಹೋಗಿ ಎಲ್ಲ ಇದ್ದು ಅದು ಪದ್ಧತಿಯಾಗಿ ಅದನ್ನೆಲ್ಲ ಎತ್ಕೊಂಡು ನಡೀತಾ ಇರ್ತಾರೆ. ಸೊ ಬರಿಗಾಲಲ್ಲಿ ಅಂದರೆ ಬಟ್ಟೆ ಹಾಸೋರೆ ಬೇರೆ ಇರ್ತಾರೆ, ಅದ್ರ ಮೇಲೆ ನಡೆಯೋರೆ ಬೇರೆ ಇರ್ತಾರೆ. ಆ್ಯಂಡ್ ಎಲಿಫೆಂಟ್, ಆನೆ ದೇವರಾಗಿರೋದ್ರಿಂದ ಎಲಿಫೆಂಟ್ ಕೂಡ ಕರೆಸಿದ್ರು ನೋಡಿ. ಇದು ಬಂದು ಉತ್ತ. ಸೊ ಇಲ್ಲಿ ನಾವು ಉತ್ತಕ್ಕೆ ಪೂಜೆ ಮಾಡ್ಕೊಂಡು ತನಿ ಏರ್ಕೊಂಡು ಆಮೇಲೆ ಈಚೆಗಡೆ ಮನೆ ದೇವ್ರದ್ದು ದೀಪ ತೊಗೊಳೋದು. ನಾಳೆ ದೀಪ ತೊಗೊಳೋದು. ಇವತ್ತು ಬರೀ ಪೂಜೆಗಳು ಮಾಡ್ಕೊಂಬರೋದು ಅಷ್ಟೇ. ನಾಳೆ ಇಲ್ಲೇ ಎಲ್ಲ ಮನೆ ದೇವ್ರುಗಳು ತಗೊಳೋದು. ನಮ್ದು ಇಲ್ಲಿ ಜಂಗುಳಿ. ಅಲ್ಲಿಗೆ ನಿಕ್ ಚಿಕ್ಕಮ್ಮ ಯಾರು ಎಲ್ಲೋದ್ಲು? ಬಂಡಾರ ದೇವರು. ಬಂಡಾರ ನಿಮ್ದು ನಾವು ತಗೊಂಡು ಬಂಡಾರ ಗುಂಪರು ಅಂತ ಲೆಕ್ಕ. ಇದು ಬೇರೆ ದೇವ್ರವ್ರದ್ದು. ಹಾಗೆ ಕಾಯಿ ನೆಡ್ಸೋದು ಎಲ್ಲ ಕಾರ್ಯಕ್ರಮಗಳು ಇತ್ತು. ಸೊ ಅವನ್ನೆಲ್ಲ ನೋಡಿಕೊಂಡು ನಾವು ಹೋಗ್ತಾ, ಅಂದರೆ ಇದರಲ್ಲಿ ಹೆಂಗಿರುತ್ತೆ ಅಂದರೆ ಬೀರೇಶ್ವರ ದೇವ್ರಿಗೆ ಸಪ್ರೇಟ್ ಜಾಗ ಕೊಟ್ಟಿರ್ತಾರೆ, ಆನೆ ದೇವರಿಗೆ ಸಪ್ರೇಟು, ಸಿದ್ಧೇ ದೇವರಿಗೆ ಸಪ್ರೇಟು, ಆ ಥರ ಸಪ್ರೇಟ್ ಜಾಗಗಳಿರುತ್ತೆ. ಅಲ್ಲಲ್ಲಿ ಯಾವ್ಯಾವ ದೇವರುಗಳಿಗೆ ಮೀಸಲಿರೋರು ಹೋಗಿ ಅಲ್ಲಿ ಪೂಜೆಗಳು ಏನೇನು ಕಾರ್ಯಕ್ರಮಗಳಿದೆ ಅದು ಮಾಡ್ಕೊಳೋದು. ಆ್ಯಂಡ್ ಇದನ್ನೆಲ್ಲ ನೋಡಿಕೊಂಡು ನಾವು ಬಂದಿದ್ದು ಊಟಕ್ಕೆ. ಊಟ ಕೂಡ ಅರೇಂಜ್ ಆಗಿತ್ತು. ಫುಲ್ ದೊಡ್ಡ ಪೆಂಡಲೆಲ್ಲ ಎಲ್ಲ ಅರೇಂಜ್ ಮಾಡಿದರು. 4 ದೇವರಲ್ಲಿ ಜಾಸ್ತಿ ಜನಜಂಗುಳಿ ಇರೋದು ಅಂದರೆ ಬೀರೆ ದೇವರವ್ರೆ. ಅಂದರೆ ಬೀರೆ ದೇವರವ್ರಿಗೆ ಒಕ್ಲುಗಳು ಜಾಸ್ತಿ ಇರುತ್ತೆ. ಶಾಮಂತಿಗೆ ಕೊಲ, ಬೇರೆ ಬೇರೆ ಕೊಲಗಳು ಜಾಸ್ತಿ ಇರುತ್ತೆ. ಆ್ಯಂಡ್ ಹಾಗೆ ಊಟ ಕೂಡ ಕಾಳ್ಸಾರು, ಮುದ್ದೆ ಮತ್ತು ಪಾಯಸ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು, ಊಟಗಳೆಲ್ಲ ಸಖತ್ತಾಗಿತ್ತು. ಆ್ಯಂಡ್ ಹಾಗೆ ಕುಸುಮ ಅವ್ರ ಅತ್ತೆ ಮಾವ ಅವರೆಲ್ಲರೂ ಬಂದಿದ್ರು. ಸೊ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ.
ಊಟಗಳು ಪೂಜೆಗಳು ಎಲ್ಲ ಕಂಪ್ಲೀಟಾಗಿ ಮುಗಿಸಿ ನಾವು ಈಗ ರೆಸ್ಟಿಂಗ್ ಟೈಮು. ಇದಾಗಿದ ತಕ್ಷಣ ಮನೆ ಕಡೆಗೆ ಹೋಗಬೇಕು. ಆ್ಯಂಡ್ ಸಂಜೆಗೂ ತುಂಬ ಫಂಕ್ಷನ್ಸ್ ಇರುತ್ತೆ. ಮನೆ ಇಲ್ಲೇ ಮಾಡ್ಕೊಂಡಿರೋರು ಅದನ್ನೆಲ್ಲ ಫಂಕ್ಷನ್ಸ್ನೆಲ್ಲ ನೋಡ್ಬೋದು. ಸೊ ನಾವು ಎಲ್ಲೋನೇ ಇಲ್ಲೊಂದು ನೋಡು ಪಕ್ಕದಲ್ಲಿ ಇಲ್ಲಿ ಹಳೆ ಹೌದೇನಲ್ಲಿಕ್ಕಿ ಹಳೆ ತಂಗಿ ಸೊ ನಾವು ಬಿಫೋರ್ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡಲ್ಲೆಲ್ಲ ಮಾಡಿದ್ರು. ಸೊ ಆವಾಗ ಎಲ್ಲ ನಾವು ಅಲ್ಲೇ ಮನೆ ಮಾಡಿ ಅಲ್ಲೇ ಎದ್ದು ಎಲ್ಲ ನೋಡ್ಕೊಂಬರ್ತಾ ಇದ್ದಿದ್ದು. ಬಟ್ ಈಗ ತುಂಬ ಅಂದರೆ ಫ್ಯಾಮಿಲಿ ದೊಡ್ಡದಾಗ್ತಾ ಅಲ್ಲೆಲ್ಲ ಸಾಲಲ್ಲ, ಫೆಸಿಲಿಟೀಸ್ ಕೂಡ ಅಷ್ಟೊಂದು ಇರಲ್ಲ ಅಂತ ಹೇಳ್ಬಿಟ್ಟು ಕಾರೆಲ್ಲ ಇದೆಯಲ್ಲ, ಸೊ ಹೋಗಿ ಬಂದು ಮಾಡ್ಕೊಳೋದು. ಸೊ ಇದೆಲ್ಲ ದೇವ್ರದ್ದು ಮೆರವಣಿಗೆ, ನಮ್ಮ ದೇವರುಗಳು ಅಲ್ಲೇ ಇಡ್ತಾರಲ್ವ, ಸೊ ಅದು ಮೆರವಣಿಗೆ ಆಗಿ ಅಲ್ಲಿಗೆ ಹೋಗೋದು. ಆ್ಯಂಡ್ ಹಾಗೆ ಬತ್ತು ಅವ್ರ ಜೊತೆ ಎಲ್ಲ ಒಂದಷ್ಟು ಫೋಟೋಸ್ ಕೂಡ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಆ್ಯಂಡ್ ಈ ಜಾತ್ರೆ ಆಗೋದು 7 ವರ್ಷಕ್ಕೊಂದ್ಸಲ ಆಗಿರೋದ್ರಿಂದ ತುಂಬಾ ದೊಡ್ಡ ಜಾತ್ರೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಲಾಗ್ಸಲ್ಲೆಲ್ಲ ಬರ್ತಾ ಇರುತ್ತೆ ದೀಪ ತೊಗೊಂಡಿರೋದು ಎಲ್ಲ ಏನೇನು ಮಾಡಿದ್ದೀವಿ ಅಂತೆಲ್ಲ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ಎಲ್ಲ ಲಾಗ್ಸ್ನೂ ನೋಡಿ. ಆ್ಯಂಡ್ ಇದಾಗಿರುತ್ತೆ ಬೀರೇದೇವರ ಜಾತ್ರೆ ಪಾರ್ಟ್ 1.